ಭಾಗವತ ಪುರಾಣದಲ್ಲಿ ಬರುವ ಅದೆಷ್ಟೋ ರೋಚಕ ಕಥೆಗಳಿವೆ ಅಲ್ವಾ. ಅದರಲ್ಲಿ ತುಂಬಾನೇ ವಿಶೇಷವಾದ ಒಂದು ಕಥೆ ಅಂದ್ರೆ ಕಾಳಿಂಗ ಮರ್ದನ. ಯೋಚನೆ ಮಾಡಿ, ಒಬ್ಬ ಪುಟಾಣಿ ಹುಡುಗ, ನೂರಾರು ತಲೆಯಿರೋ ಒಂದು ಹಾವು, ಆಮೇಲೆ ಪೂರ್ತಿ ವಿಷವಾಗಿ ಹೋಗಿದ್ದ ಒಂದು ನದಿ. ಬನ್ನಿ, ಈ ಅದ್ಭುತ ಕಥೆಯ ಆಳಕ್ಕಿಳಿದು ಅದರ ಹಿಂದಿರೋ ಅರ್ಥಗಳನ್ನ ಒಟ್ಟಿಗೆ ತಿಳ್ಕೊಳ್ಳೋಣ. ಇದು ಕೇವಲ ಒಂದು ಪೌರಾಣಿಕ ಕಥೆ ಅಂತ ಅನ್ಕೋಬೇಡಿ. ಇದರಲ್ಲಿ ಅದ್ಭುತ ಸಾಹಸ, ದೈವಿಕ ಶಕ್ತಿ ಮತ್ತು ಆಳವಾದ ಸಂದೇಶಗಳು ಎಲ್ಲವೂ ಇದೆ. ಈ ಕಥೆಯ ಶುರುವಾಗುವುದೇ ಒಂದು ಭಯಾನಕ ಪರಿಸರ ದುರಂತದಿಂದ. ಕಥೆ ಶುರುವಾಗೋದೇ ಒಂದು ಗಂಭೀರ ಪರಿಸ್ಥಿತಿಯಿಂದ. ವೃಂದಾವನದ ಜೀವರಾಶಿಗೆಲ್ಲ ಆಧಾರವಾಗಿದ್ದ ಯಮುನಾ ನದಿಯೇ ವಿಷವಾಗಿ ಹೋಗಿತ್ತು. ಅಷ್ಟಕ್ಕೂ ಇದರ ಹಿಂದೆ ಇದ್ದಿದ್ಯಾರು? ಒಬ್ಬ ಭಯಾನಕ ಖಳನಾಯಕ, ಅದೇ ಸರ್ಪರಾಜ ಕಾಳಿಂಗ. ಈ ಕಥೆಯ ವಿಲೆನ್ ಅವನೇ ಕಾಳಿಂಗ. ಅವನು ಸುಮ್ನೆ ಒಂದು ಹಾವು ಅಷ್ಟೇ ಅಲ್ಲ, ನೂರಾರು ಹೆಡೆಗಳಿಂದ ವಿಷಕಾರಿ ಇಡೀ ಪರಿಸರವನ್ನೇ ಹಾಳು ಮಾಡಬಲ್ಲ ಒಂದು ಜೀವಂತ ವಿನಾಶದ ಸಂಕೇತ ಆತ. ಯೋಚನೆ ಮಾಡಿ, ಜೀವ ಕೊಡಬೇಕಾದ ನದಿಯೇ ಸಾವನ್ನ ಹಂಚುತ್ತಿತ್ತು. ಅದರ ನೀರು ಎಷ್ಟು ವಿಷವಾಗಿತ್ತು ಅಂದ್ರೆ ಸುಮ್ನೆ ಆ ನದಿ ಮೇಲೆ ಹಾರ್ಕೊಂಡು ಹೋದ ಪಕ್ಷಿಗಳು ಸತ್ತು ಕೆಳಗೆ ಬೀಳ್ತಿದ್ವು. ಪರಿಸ್ಥಿತಿ ಅಷ್ಟು ಗಂಭೀರವಾಗಿತ್ತು. ಇದರ ಪರಿಣಾಮ ಬರೀ ನೀರಿಗೆ ಮಾತ್ರ ಸೀಮಿತವಾಗಿರ್ಲಿಲ್ಲ. ನೀರು ಕುಡಿದ ಜಾನುವಾರುಗಳು, ಗೋಪಾಲಕರು ಎಲ್ಲ ಪ್ರಾಣ ಕಳ್ಕೊಳ್ತಿದ್ರು. ಅಷ್ಟೇ ಅಲ್ಲ, ಆ ಜಾಗದ ಗಾಳಿ ಕೂಡ ವಿಷವಾಗಿ ಹೋಗಿತ್ತು. ಇದೊಂದು ಸಂಪೂರ್ಣ ಪರಿಸರ ದುರಂತವೇ ಆಗಿತ್ತು. ಇಂಥ ಒಂದು ಹತಾಶೆ, ಕತ್ತಲೆ ತುಂಬಿದ ವಾತಾವರಣದಲ್ಲಿ ಯಾರೂ ಊಹಿಸದ ಒಬ್ಬ ಹೀರೋ ಎಂಟ್ರಿ ಕೊಡ್ತಾನೆ. ಗೋಪಾಲಕರ ಪ್ರೀತಿಯ ಹುಡುಗ ಕೃಷ್ಣ. ಅವನ ಪ್ರವೇಶವೇ ಈ ಕಥೆಗೆ ಒಂದು ದೊಡ್ಡ ತಿರುವು ಕೊಡುತ್ತೆ. ನೋಡಿ, ಒಂದು ಸುಲಭದ ಆಟ ಹೇಗೆ ಒಂದು ಮಹಾಯುದ್ಧಕ್ಕೆ ಕಾರಣವಾಯಿತು ಅಂತ. ಕೃಷ್ಣ ನದಿಗೆ ಧುಮುಕಿದ್ದು ಬರೀ ಚೆಂಡು ತರಲಿಕ್ಕಾಗಿರ್ಲಿಲ್ಲ, ಬದಲಾಗಿ ಆ ಇಡೀ ಪ್ರದೇಶದ ಸಮಸ್ಯೆಯನ್ನೇ ಎದುರಿಸಲು ಆತ ಸಿದ್ಧನಾಗಿದ್ದ. ಕೃಷ್ಣ ನೀರಿಗೆ ಇಳಿದ ತಕ್ಷಣ ಕಾಳಿಂಗನಿಗೆ ಸಿಕ್ಕಾಪಟ್ಟೆ ಕೋಪ ಬಂತು. ತನ್ನ ಬೃಹತ್ ದೇಹದಿಂದ ಬಾಲಕೃಷ್ಣನನ್ನು ಪೂರ್ತಿಯಾಗಿ ಬಂಧಿಸ್ಬಿಟ್ಟ. ದಡದಲ್ಲಿ ನಿಂತು ನೋಡ್ತಿದ್ದವರಿಗೆಲ್ಲ ಅಯ್ಯೋ, ಕೃಷ್ಣನ ಕಥೆ ಮುಗೀತು ಅಂತಾನೆ ಅನಿಸ್ತು. ಆದರೆ ಅದು ಅಂತ್ಯವಾಗಿರ್ಲಿಲ್ಲ. ಅದು ಕೃಷ್ಣನ ದೈವಿಕ ಲೀಲೆಯ ಆರಂಭ ಅಷ್ಟೇ. ಇಲ್ಲಿಂದಲೇ ಕಥೆಯ ಅತ್ಯಂತ ರೋಚಕ ಭಾಗ, ಆ ದೈವಿಕ ನೃತ್ಯದ ಅಧ್ಯಾಯ ಶುರುವಾಗತ್ತೆ. ಆ ಹಾವಿನ ಬಂಧನದೊಳಗೆ ಕೃಷ್ಣ ತನ್ನ ನಿಜ ಸ್ವರೂಪವನ್ನ ತೋರಿಸಿದ. ನೋಡೋಕೆ ಸಾಮಾನ್ಯ ಹುಡುಗನಂತೆ ಕಂಡ್ರೂ ತನ್ನ ದೇಹವನ್ನ ಬ್ರಹ್ಮಾಂಡದಷ್ಟು ದೊಡ್ಡದಾಗಿ ಹಿಗ್ಗಿಸಿದ. ಕಾಳಿಂಗನ ಬಿಗಿ ಹಿಡಿತ ಸಡಿಲವಾಯ್ತು. ಆ ಕ್ಷಣದಲ್ಲಿ ಇಡೀ ಯುದ್ಧದ ಗತಿಯೇ ಬದಲಾಗಿ ಹೋಯ್ತು. ಬಂಧನದಿಂದ ಫ್ರೀ ಆದ ಕೃಷ್ಣ ಸುಮ್ಮನಾಗ್ಲಿಲ್ಲ. ನೇರವಾಗಿ ಕಾಳಿಂಗನ ಅಹಂಕಾರದ ಸಂಕೇತವಾಗಿದ್ದ ಆ 5 ಹೆಡೆಗಳ ಮೇಲೆಯೇ ಹತ್ತಿ ನಿಂತ. ಇದು ಕೇವಲ ದೈಹಿಕವಾಗಿ ಸೋಲಿಸಿದ್ದಲ್ಲ, ಮಾನಸಿಕವಾಗಿಯೂ ಕಾಳಿಂಗನನ್ನ ಕುಗ್ಗಿಸೋ ಒಂದು ತಂತ್ರವಾಗಿತ್ತು. ಮತ್ತು ಆಗ ಶುರುವಾಯಿತು ನೋಡಿ, ಆ ದೈವಿಕ ತಾಂಡವ ನೃತ್ಯ. ಇದು ಸುಮ್ನೆ ಒಂದು ಡಾನ್ಸ್ ಆಗಿರ್ಲಿಲ್ಲ, ಬದಲಾಗಿ ದುಷ್ಟತನ ಮತ್ತು ಅಹಂಕಾರವನ್ನ ತುಳಿದು ಹಾಕುವ ಒಂದು ಲಯಬದ್ಧವಾದ ಕಾಸ್ಮಿಕ್ ಡ್ಯಾನ್ಸ್ ಆಗಿತ್ತು. ಕೃಷ್ಣನ ಪಾದದ ಒಂದೊಂದು ಸ್ಟೆಪ್ಪು ಕೂಡ ಕಾಳಿಂಗನ ದೇಹಕ್ಕೆ ಮಾತ್ರ ಅಲ್ಲ, ಅವನ ಅಹಂಕಾರಕ್ಕೂ ದೊಡ್ಡ ಪೆಟ್ಟು ಕೊಡ್ತಿತ್ತು. ಅವನ ವಿಷ, ಅವನ ಶಕ್ತಿ ಎಲ್ಲವೂ ಆ ದೈವಿಕ ನೃತ್ಯನ ಮುಂದೆ ಏನೂ ಇಲ್ಲದ ಹಾಗಾಯ್ತು. ಧರ್ಮವು ಅಧರ್ಮವನ್ನ ಎಷ್ಟು ಸುಲಭವಾಗಿ ಸೋಲಿಸುತ್ತೆ ಅನ್ನೋದಕ್ಕೆ ಇದೊಂದು ಅದ್ಭುತ ಉದಾಹರಣೆ. ಯುದ್ಧ ಅಂದ ತಕ್ಷಣ ಯಾವಾಗ್ಲೂ ಕೊನೆಯಲ್ಲಿ ವಿನಾಶವೇ ಇರ್ಬೇಕು ಅಂತೇನಿಲ್ಲ. ಕಾಳಿಂಗನನ್ನ ಸೋಲಿಸಿದ ಮೇಲೆ ಕೃಷ್ಣ ಅವನನ್ನ ನಾಶ ಮಾಡೋ ಬದಲು ಕರುಣೆ ಮತ್ತು ಪರಿಹಾರದ ದಾರಿಯನ್ನ ಆರಿಸಿಕೊಂಡ. ಇದು ಈ ಕಥೆಯ ಒಂದು ಬಹಳ ಮುಖ್ಯವಾದ ತಿರುವು. ಸೋತು ಸುಣ್ಣವಾಗಿದ್ದ ಕಾಳಿಂಗನನ್ನ ನೋಡಿ ಅವನ ಹೆಂಡತಿಯರು, ಅಂದ್ರೆ ನಾಗಪತ್ನಿಯರು, ಕೃಷ್ಣನ ಬಳಿ ಬಂದು ಬೇಡ್ಕೊಂಡ್ರು. ತಮ್ಮ ಪತಿಯ ಜೀವಭಿಕ್ಷೆ ಕೊಡಿ ಅಂತ ಪ್ರಾರ್ಥನೆ ಮಾಡಿದ್ರು. ತನ್ನ ಹೆಂಡತಿಯರ ಪ್ರಾರ್ಥನೆ ಮತ್ತು ಕೃಷ್ಣನ ದೈವಿಕ ಶಕ್ತಿಯನ್ನ ನೋಡಿದ ಮೇಲೆ ಕಾಳಿಂಗನ ಅಹಂಕಾರ ಪೂರ್ತಿಯಾಗಿ ಕರಗಿಹೋಯ್ತು. ತನ್ನ ತಪ್ಪು ಏನು ಅಂತ ಅವನಿಗೆ ಅರಿವಾಗಿ ಕೃಷ್ಣನ ಪಾದಗಳಿಗೆ ಶರಣಾದ. ಕೃಷ್ಣ ಅವನನ್ನ ಕೊಲ್ಲಿಲ್ಲ, ಬದಲಾಗಿ ಕರುಣೆ ತೋರಿಸಿ ಯಾರಿಗೂ ತೊಂದರೆ ಮಾಡದೆ ದೂರದ ದ್ವೀಪಕ್ಕೆ ಹೋಗುವಂತ ಆಜ್ಞೆ ಮಾಡ್ದ. ಇದ್ರಿಂದ ಯಮುನಾ ನದಿ ಮತ್ತೆ ಶುದ್ಧವಾಯ್ತು, ಜೊತೆಗೆ ಆ ಪ್ರಾಬ್ಲಮ್ಗೆ ಒಂದು ಶಾಶ್ವತ ಪರಿಹಾರ ಕೂಡ ಸಿಕ್ತು. ಹಾಗಾದ್ರೆ ಈ ಪೌರಾಣಿಕ ಕಥೆ ಅಂದ್ರೆ ಕೇವಲ ಒಂದು ಸಾಹಸಗಾಥೆನಾ, ಅಥವಾ ಇದ್ರ ಹಿಂದೆ ಇವತ್ತಿನ ಜಗತ್ತಿಗೂ ಅಪ್ಲೈ ಆಗುವಂಥ ಪಾಠಗಳು ಏನಾದ್ರೂ ಇವೆಯಾ? ಬನ್ನಿ, ಇದರ ಮಹತ್ವ ಏನು ಅಂತ ತಿಳ್ಕೊಳ್ಳೋಣ. ಈ ಕಥೆಯಿಂದ ನಮಗೆ ಮುಖ್ಯವಾಗಿ 3 ಸಂದೇಶಗಳು ಸಿಗತ್ತೆ. ಮೊದಲನೇದು, ಸಮಾಜಕ್ಕೆ ಕೆಟ್ಟದ್ ಮಾಡೋ ಶಕ್ತಿಗಳನ್ನ ಮಟ್ಟ ಹಾಕ್ಬೇಕು ಅನ್ನೋದು. ಎರಡನೇದಾಗಿ,
ಕಾಳಿಂಗನ ವಿಷ ಇದೆಯಲ್ಲ ಅದು ಇವತ್ತಿನ ಪರಿಸರ ಮಾಲಿನ್ಯಕ್ಕೆ ಒಂದು ರೂಪಕ ಇದ್ದ ಹಾಗೆ ನಮ್ಮ ಜಲಮೂಲಗಳನ್ನ ರಕ್ಷಿಸಬೇಕು ಅನ್ನೋ ಒಂದು ಬಲವಾದ ಸಂದೇಶ ಇಲ್ಲಿದೆ. ಇನ್ನು ಮೂರನೇದಾಗಿ ಕೃಷ್ಣನ ಆ ದೈವಿಕ ನೃತ್ಯ ನಮ್ಮ ಭರತನಾಟ್ಯ ಯಕ್ಷಗಾನದಂತಹ ಶಾಸ್ತ್ರೀಯ ಕಲೆಗಳಿಗೆ ಇವತ್ತಿಗೂ ಒಂದು ದೊಡ್ಡ ಸ್ಫೂರ್ತಿಯಾಗಿದೆ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಸಾವಿರಾರು ವರ್ಷಗಳ ಹಿಂದಿನ ಈ ಕಥೆಯಲ್ಲಿರೋ ಪರಿಸರ ಪ್ರಜ್ಞೆ ಇವತ್ತು ನಮ್ಮ ನದಿಗಳನ್ನ ಮಾಲಿನ್ಯದಿಂದ ರಕ್ಷಿಸೋಕೆ ನಮಗೊಂದು ಪ್ರೇರಣೆ ಆಗ್ಬಹುದಾ? ಬಹುಶಃ ಉತ್ತರ ನಮ್ಮ ಪುರಾಣಗಳಲ್ಲೇ ಅಡಗಿರಬಹುದು. ಸ್ವಲ್ಪ ಯೋಚನೆ ಮಾಡಿ ನೋಡಿ.